ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ತಿಲಕ್ ಪ್ರೀತಿಸಿದ ಹುಡುಗಿ ಪವಿತ್ರ ಬದುಕನ್ನ ಕಾಪಾಡುವುದಕ್ಕೆ ದೀಪ್ ತಾಳಿ ಕಟ್ಟೆ ಬಿಟ್ರ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪವಿತ್ರ ಜೊತೆ ಮನೋಜ್ ಮದುವೆ ಆಗಬೇಕು ಅನ್ನೋ ಯೋಚನೆ ಮಾಡಿದ್ದಾರೆ. ಅದೇ ಕಾರಣಕ್ಕೆ ತಿಲಕ್ನ ಕೂಡ ಸಾಯಿಸಿದ್ರು. ಆದ್ರೆ ಅವರ ಒಂದು ಉದ್ದೇಶ ಫಲಿಸ್ತಾ ಇಲ್ಲ. ಬಿಕಾಸ್ ಇಲ್ಲಿ ಇನ್ಯಾರನ್ನ ಕೂಡ ನಾನು ಮದುವೆನೇ ಆಗೋದಿಲ್ಲ, ನನ್ನ ಬದುಕಲ್ಲಿ ಮದುವೆನೇ ಇಲ್ಲ ಅಂತ ಪವಿತ್ರ ನಿರ್ಧಾರವನ್ನ ಹೇಳ್ಬಿಡ್ತಾಳೆ. ಇದರಿಂದಾಗಿ ಮನೋಜ್ಗೆ ನಿಜಕ್ಕೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಕ್ಕಾಬಿಕ್ಕೆ ಆಗ್ಬಿಡ್ತಾನೆ. ಆಗ ನಮ್ರತ ತೋರಿಸ್ಕೊಟ್ಟ ಹಾದಿಯಲ್ಲಿ ಮನೋಜ್ ಹೋಗುವುದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಇಲ್ಲಿ ನಮ್ರತ ಒಂದು ಮಾತನ್ನ ಹೇಳ್ತಾಳೆ, ನಿನಗೆ ಆ ಪವಿತ್ರ ಒಪ್ಪಿಗೆ ಬೇಕಾಗಿಲ್ಲ ಮದುವೆ ಆಗೋದಕ್ಕೆ, ಜಸ್ಟ್ ಅವಳ ಕೊರಳು ಸಿಕ್ಕಿದ್ರೆ ಸಾಕು, ಫೋರ್ಸ್ಫುಲಿ ಆದರೂ ಪರವಾಗಿಲ್ಲ ಮದುವೆ ಆಗಿ ಕರ್ಕೊಂಡು ಹೋಗು ಫಾರಿನ್ಗೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡಿದ್ದೆ ತಡ ಮನೋಜ್ ಪವಿತ್ರನ ಮದುವೆ ಆಗೋ ತೀರ್ಮಾನಕ್ಕೆ ಬರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ರಂಗ ಅವರನ್ನ ದೇವಸ್ಥಾನಕ್ಕೆ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ತಾತ ಮತ್ತೆ ಪವಿತ್ರ ತಮ್ಮನನ್ನ ಪ್ರಜ್ಞೆ ತಪ್ಪಿಸಿ ಕೂಡ ಹಾಕ್ತಾರ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಲ್ಲಿ ಪವಿತ್ರನ ಅಮ್ಮನ ರೆಡಿ ಮಾಡಿಸಿ ಕರ್ಕೊಂಡು ಬಾ ದೇವಸ್ಥಾನಕ್ಕೆ ಅಂತ ಹೇಳಿ ಮನೋಜ್ ಹೊರಟಿದ್ದಾರೆ. ಎತ್ತ ಕಡೆ ಪವಿತ್ರನ ಅತ್ತೆ ರೆಡಿ ಮಾಡಿಸಿದ್ದಾರೆ. ಪವಿತ್ರಕ್ಕೆ ಗೊತ್ತಿಲ್ಲ ಯಾಕೆ ರೀತಿ ರೆಡಿ ಮಾಡಿಸಿದ್ದಾರೆ ಅಂತ. ಕೇಳಿದಾಗ ಅವರು ಹೇಳೋದು ಪೂಜೆ ಅಂತ. ಪೂಜೆಗೆ ಇಷ್ಟೆಲ್ಲ ರೆಡಿ ಆಗ್ಬೇಕಾ ಅಂತ ಪವಿತ್ರಗೆ ಅನ್ಸುತ್ತೆ. ಪ್ರಶ್ನೆ ಕೂಡ ಮಾಡ್ತಾಳೆ. ಆದ್ರೆ ನನ್ನ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ, ಅಣ್ಣನ ಮಗಳು, ದೇವ್ರು ನೋಡ್ಬೇಕಲ್ವಾ, ನನ್ನ ಅಣ್ಣನ ಮಗಳು ಬದುಕನ್ನ ಸರಿಪಡಿಸ್ಬೇಕಲ್ವಾ, ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ. ಆದ್ರೂ ಕೂಡ ರಾತ್ರಿ ಹೇಳ್ಬೋದಿತ್ತಲ್ವಾ, ಅರ್ಜೆಂಟಾಗಿ ಯಾಕೆ ಈ ರೀತಿಯಾಗಿ ಅಂತ ಪವಿತ್ರ ಮಗದೊಂದು ಪ್ರಶ್ನೆಯನ್ನ ಕೂಡ ಮಾಡ್ತಾಳೆ. ಆಗ ಅವ್ರು ಹೇಳೋದು, ತಡ ಆಗಿತ್ತು, ನೀನು ಮಲ್ಕೊಂಡ್ಬಿಟ್ಟಿದೆ, ಬೆಳಿಗ್ಗೆ ಎಪ್ಸಿ ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡೆ, ಜೊತೆಗೆ ನಿನ್ನ ತಂದೆ ಕರ್ಕೊಂಡ್ ಬಾ ಅಂತ ಹೇಳಿ ಆಲ್ರೆಡಿ ದೇವಸ್ಥಾನಕ್ಕೆ ಹೊರಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಮಾತನ್ನ ನಂಬ್ಕೊಳ್ಳೇಬೇಕಾಗಿದೆ ಈ ಕಡೆ ಪವಿತ್ರ. ಹಾಗಾಗಿ ಪವಿತ್ರ ಅತ್ತಿ ಜೊತೆ ದೇವಸ್ಥಾನಕ್ಕೆ ಹೊರಡ್ತಾರ. ದೇವಸ್ಥಾನಕ್ಕೆ ಅವ್ರು ಹೋಗ್ತಿದ್ದಾಗೆ ಇಲ್ಲಿ ತಾತ ಮೊಮ್ಮಕ್ಕಂಗೆ ಎಚ್ಚರ ಆಗತ್ತೆ. ತುಂಬಾ ಹೊತ್ತು ಮಲ್ಕೊಂಡ್ಬಿಟ್ಟಿರ್ತಾರ. ಅವ್ರಿಗೆ ಅಚ್ಚರಿ ಆಗತ್ತೆ. ಜೊತೆಗೆ ರಾತ್ರಿ ಯಾರು ಬಂದು ಪ್ರಜ್ಞೆ ತಪ್ಪಿಸಿದ್ರು ಅನ್ನೋ ರೀತಿ ಕೂಡ ಭಾಸ ಆಗತ್ತೆ. ಯಾವಾಗ ಡೋರ್ ಓಪನ್ ಆಗೋದಿಲ್ವೋ ಅವ್ರಿಗೆ ಅವರ ಅನುಮಾನ ಕ್ಲಿಯರ್ ಆಗತ್ತೆ. ಹೌದು, ನಾವು ಅನ್ಕೊಂಡಾಗ ಇಲ್ಲ ಆಗಿದೆ, ನಮ್ಗೆ ಯಾರು ಪ್ರಜ್ಞೆ ತಪ್ಪಿಸಿದಾರ, ಅಪ್ಪ ಕೂಡ ಕಾಣಿಸ್ತಿಲ್ಲ, ಖಂಡಿತ ಇಲ್ಲೇನೋ ನಡೆದಿದೆ ಅನ್ಸುತ್ತೆ, ಇದನ್ನ ಮನೋಜನೆ ಮಾಡಿರ್ಬಹುದು ಅನ್ಸುತ್ತೆ ಅಂತ ಹೇಳಿ ತಾತ ಮೊಮ್ಮಗ ಮಾತನಾಡ್ಕೋತಾರ. ನಂತರ ಹೇಗಾದ್ರೂ ಮಾಡಿ ಡೋರನ್ನ ಹೊಡೆದಾದ್ರೂ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೆ. ಡೋರನ್ನ ಹೊಡೆದು ಹೊರಗಡೆ ಬರ್ತಿದ್ದ ಹಾಗೇನೆ ಅಲ್ಲಿ ಜನಗಳು, ಏನಿದು ನೀವಿಲ್ಲೇ ಇದ್ದೀರಲ್ಲ, ದೇವಸ್ಥಾನಕ್ಕೆ ಹೋಗಿಲ್ವಾ, ಇವತ್ತು ನಿಮ್ಮ ಮೊಮ್ಮಗಳು ಮದುವೆ, ಮನೋಜನ್ ಜೊತೆ ಮನೋಜನೇ ನಮ್ಮನ್ನ ಕರೆದು ಇನ್ವೈಟ್ ಮಾಡಿ ಹೋದ್ನಲ್ವಾ, ನೀವಿನ್ನೂ ಕೂಡ ಯಾಕೆ ತಡ ಮಾಡ್ತಿದ್ದೀರಾ ದೇವಸ್ಥಾನಕ್ಕೆ ಹೊರಡ್ದ ಅಂತ ಹೇಳಿ ಜನಗಳು ಕೇಳ್ತಾರ. ಈ ಒಂದು ಮಾತನ್ನ ಕೇಳಿದ ಇಲ್ಲಿ ತಾತ ಮೊಮ್ಮಗ ಮೊದಲು ಆ ಮದುವೆಯನ್ನ ನಿಲ್ಲಿಸ್ಬೇಕು, ಹೇಗಾದ್ರೂ ಮಾಡಲೇಬೇಕು, ನಾವು ಈ ಮದುವೆಯನ್ನ ನಿಲ್ಲಿಸೋದಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮೊದಲು ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಇಬ್ರು ಕೂಡ ದೇವಸ್ಥಾನಕ್ಕೆ ಹೊರಟು ನಿಂತಾರ. ಇತ್ತ ಕಡೆ ದೇವ ಮಂಚ ಮೇಲೆ ಕುಳಿತಿರ್ಬೇಕಿದ್ರ ತಿಲಕ್ ಮುಂದೆ ಇರ್ತಕ್ಕಂಥ ಪವಿತ್ರ ವೇಲ್ ಬಂದು ದೇವ್ ಹತ್ರ ಬೀಳುತ್ತ. ಆಗ ದೇವ್ಗೆ ಅನ್ಸುತ್ತೆ ಏನೋ ತನ್ನ ತಮ್ಮಯ್ಯ ಸಿಗ್ನಲ್ ಕೊಡ್ತಿದ್ದಾನೆ ಅಂತ. ಅದೇ ಕಾರಣಕ್ಕೆ ಏನಾದ್ರೂ ಪವಿತ್ರಾಗೆ ಆಗಿರಬಹುದಾ ಅನ್ಕೊಂಡಿದ್ದೆ. ಪವಿತ್ರನ ನೋಡ್ಬೇಕು ಅಂತ ಹೇಳಿ ಕಾರಲ್ಲಿ ಹೊರಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರ. ಅದೇ ಒಂದು ಸಮಯಕ್ಕೆ ತಾತ ಬಂದು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದಾಗ ಪವಿತ್ರಾಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬಹುದೇನೋ ಅಂತ ಒಂದು ರೀತಿ ಕಳವಳ ಆಗ್ತದೆ. ಅದೇ ಕಾರಣಕ್ಕೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಕೂಡ ಬರ್ತೀನಿ, ನಡಿ ಹೋಗೋಣ ಇಬ್ರು ಕೂಡ, ನಾನು ಆಕೆ ಜೊತೆ ಮಾತಾಡಿ ಒಂದು 4 ಮಾತು ಸಮಾಧಾನದ ಮಾತುಗಳನ್ನ ಹೇಳ್ತೀನಿ ಅಂತ ತಾತ ಕೂಡ ಹೇಳ್ತಾರೆ. ನಂತರ ದೇವ್ ಮತ್ತೆ ತಾತ ಇಬ್ರು ಕೂಡ ಪವಿತ್ರ ಮನೆಗೆ ಹೊರಟು ನಿಂತಿದ್ರ. ಆ ಕಡೆ ಮನೋಜ್ನ ಮದುವೆಗೆ ಎಲ್ಲಾ ರೀತಿಯ ತಯಾರಿ ಕೂಡ ದೇವಸ್ಥಾನದಲ್ಲಿ ಆಗಿದೆ. ಜೊತೆಗೆ ರೌಡಿಗಳನ್ನ ಕೂಡ ಅಲ್ಲೇ ಕಾಯೋದಕ್ಕೆ ಬಿಟ್ಟಿದ್ದಾರೆ. ಏನಾದ್ರೂ ಪವಿ ಮದುವೆ ನಿಲ್ಸೋದಕ್ಕೆ ಅವ್ರ ತಾತ ತಮ್ಮ ಅಪ್ಪ ಯಾರಾದ್ರೂ ಬಂದ್ರೆ ತಡಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಪವಿತ್ರ ತಂದೆ ರಂಗ ಅವರು ಮನೋಜ್ ಮಾತನ್ನ ಕಟ್ಕೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರ. ಪುಣ್ಯ ತೀರ್ಥ ಉದ್ಭವ ಎಲ್ಲ ಆಗತ್ತೆ ಅಂದಾಗ ಅಲ್ಲಿ ನದಿನೇ ಇಲ್ಲ, ತೀರ್ಥ ಉದ್ಭವ ಎಲ್ಲ ಆಗತ್ತೆ, ನಿಮ್ಮನ್ನ ಯಾರು ಮಿಸ್ಲೀಡ್ ಮಾಡಿದಾರ, ಹೇಗೋ ದೇವಸ್ಥಾನಕ್ಕೆ ಬಂದಿದ್ರ ಪೂಜೆ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಪುರೋಹಿತರು ಹೇಳ್ತಾರ. ಅದೇ ಒಂದು ಸಮಯಕ್ಕೆ ಇಲ್ಲಿ ಮನೋಜ್ನ ತಂದೆ ಬಂದು ಅಲ್ಲಿ ಅನಾಹುತ ನಡೀತಿದೆ, ಪವಿತ್ರ ಮದ್ವೆ ಮಾಡ್ಕೊಳ್ಳೋಕೆ ಹೊರಟಿದ್ದಾನೆ, ಮನೋಜ್ ಮೊದಲು ಹೋಗಿ ಅದನ್ನ ನಿಲ್ಲಿಸ್ಬೇಕು ಬನ್ನಿ ಅಂತ ಹೇಳಿ ರಂಗವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದಾರ. ಇತ್ತ ಕಡೆ ಯಾವಾಗ ಪವಿತ್ರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೋಸ್ಟರ್ನ ನೋಡಿದೆ, ಆಕೆಗೆ
ದೇವಿಗೆ ಗೊತ್ತಾಗುತ್ತೆ ನನ್ನ ಮದುವೆಯನ್ನ ಮನೋಜ್ ಜೊತೆ ಮಾಡೋಕೆ ಮುಂದಾಗಿದ್ದಾರೆ ಅಂತ. ಆಗ ಅವಳು ಪ್ರಶ್ನೆ ಮಾಡ್ತಾಳೆ, ಏನತ್ತೆ ಇದು ಪೂಜೆ ಅಂತ ಕರ್ಕೊಂಡು ಬಂದು ನನ್ನ ಮನೋಜ್ ಮದುವೆ ಮಾಡ್ತಿದ್ರಾ? ಇಲ್ಲ, ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಆಗೋದೇ ಇಲ್ಲ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಮನೋಜ್ನನ್ನ ಮದುವೆ ಆಗೋದಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಅಪ್ಪ ಹಿಂಗೆ ಆಲ್ರೆಡಿ ಹೇಳಿದ್ದೀನಿ, ದಯವಿಟ್ಟು ಬಿಟ್ಬಿಡಿ ನನ್ನ ಅಂತ ಹೇಳಿದಾಗ ನಿನ್ನ ಮಾತನ್ನ ಯಾರು ಕೇಳ್ತಾರೆ ಅಂತ ಹೇಳಿ ಎಳ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಅತ್ತೆ ಎಳ್ಕೊಂಡು ಬಂದು ಹಸೆಮಣೆ ಮೇಲೆ ಕೂರಿಸ್ತಾರೆ. 4 ಜನ ಸದ್ಯ ಮನೋಜ್ ಮದುವೆ ಆಗೋಕೆ ಒಪ್ಕೊಂಡಲ್ಲ. ಆ ತಿಲಕ್ ದೆವ್ವ ಬಂದು ನಮ್ಮ ಊರನ್ನ ಕಾಡ್ತಾ ಇತ್ತು, ಹೇಗೋ ಒಳ್ಳೇದಾಯ್ತು ಅಂತ ಹೇಳ್ತಿದ್ದಾರೆ. ಮನೋಜ್ ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೊಬ್ರು ಏನಿದು ಹೆಣ್ಮಕ್ಳಿಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ಈ ರೀತಿ ಫೋರ್ಸ್ ಮಾಡಿ ಮದುವೆ ಮಾಡಿಸೋದು ತಪ್ಪಲ್ವಾ ಅಂತ ಇನ್ನೊಬ್ರು ಹೇಳ್ತಾರೆ. ಆದರೆ ಜನಗಳು ನಮ್ಮ ಊರಿಗೆ ಒಳ್ಳೇದಾದ್ರೆ ಸಾಕು, ಸುಮ್ಮನಿರಿ ಅಂತ ಹೇಳಿ ಆ ಥರನ ಕೂಡ ಸುಮ್ಮನಿರಿಸ್ತಾರೆ. ನಂತರ ಇಲ್ಲಿ ಪವಿ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ಮನೋಜ್ ಮಾತ್ರ ನಿನ್ನ ಮಾತನ್ನ ಯಾರು ಕೇಳ್ತಾರೆ ಅಂತ ಹೇಳಿ ತಾಳಿ ಕಟ್ಟುವುದಕ್ಕೆ ಸಿದ್ಧವಾಗ್ತಿದ್ದಾರೆ. ಅತ್ತ ಕಡೆ ದೇವ್ ಮತ್ತೆ ತಾತ ಬರ್ತಿರ್ಬೇಕಿದ್ರೆ ಇಲ್ಲಿ ಪವಿತ್ರ ತಾತ ಮತ್ತೆ ತಮ್ಮನನ್ನ ನೋಡಿದ್ದೆ ಗಾಡಿ ನಿಲ್ಲಿಸ್ತಾರೆ. ಏನಾಯ್ತು, ಯಾಕಿಷ್ಟು ಗಾಬರಿಯಿಂದ ಹೊರಟು ಬರ್ತಿದ್ದೀರಾ ಅಂತ. ಆಗ ಅವರು ಹೇಳೋದು ಇಲ್ಲಿ ಪವಿತ್ರ ಮದುವೆ ಮಾಡೋಕೆ ಮುಂದಾಗಿದ್ದಾರೆ. ಆ ಮನೋಜ್ ತಾಯಿ ಮನೋಜ್ ಜೊತೆ ನಿಜಕ್ಕೂ ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಆ ಮನೋಜ್ ಎಂಥ ಪಾಪಿಷ್ಟ, ಅವನ ಜೊತೆ ನನ್ನ ಮೊಮ್ಮಗಳು ಮದುವೆ ಆದರೆ ಖಂಡಿತ ಅವಳ ಬದುಕು ಸರಿ ಇರುವುದಿಲ್ಲ. ಖಂಡಿತ ನನ್ನ ಮೊಮ್ಮಗಳು ಚೆನ್ನಾಗಿರಬೇಕು. ನನ್ನ ಮಗ ಎಲ್ಲಿ ಹೋದ ಅಂತಲೂ ಗೊತ್ತಿಲ್ಲ, ಅವನ ಒಪ್ಪಿಗೆ ಈ ಮದುವೆಗೆ ಇದೆಯೋ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ. ಮೊದಲು ಹೋಗಿ ಮದುವೆಯನ್ನು ನಿಲ್ಲಿಸಬೇಕು ಅಂತಾರೆ. ಆಗ ಇಲ್ಲಿ ನೀವೇನು ಯೋಚನೆ ಮಾಡಬೇಡಿ, ನಾವು ಬಂದಿದ್ದೇವಲ್ವಾ, ಖಂಡಿತ ಮದುವೆ ನಿಲ್ಲಿಸೋಣ ಅಂತ ಹೇಳ್ತಾರೆ. ಇವತ್ತೇನೋ ನೀವು ಮದುವೆ ನಿಲ್ಲಿಸ್ತೀರಾ, ಆದರೆ ಮುಂದೆ ಆ ಮನೋಜ ಸುಮ್ಮನಿರ್ತಾನ, ಖಂಡಿತ ಮತ್ತೆ ಬಂದು ತೊಂದರೆ ಕೊಡ್ತಾನೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಗವಂತನೇ ನನ್ನ ಮೊಮ್ಮಕ್ಕಳನ್ನ ಕಾಪಾಡಬೇಕು ಅನ್ಕೋತಾರೆ. ಮೊದಲು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟು ಬರ್ತಾರೆ. ದೇವಸ್ಥಾನಕ್ಕೆ ಬರ್ತಿದ್ದಾಗ ಮನೋಜ್ ಕಡೆ ರೌಡಿಗಳು ಅವರನ್ನ ಅಟ್ಯಾಕ್ ಮಾಡ್ತಾರೆ. ಇತ್ತ ಕಡೆ ತಾತ ತಮ್ಮನನ್ನ ಎಳ್ಕೊಂಡು ಹೋಗ್ತಾರೆ. ಇಲ್ಲಿ ದೇವ ತಾತನನ್ನ ಹಾಗೆ ದಪ್ಪು ಬಿಡ್ತಾರೆ. ಆಗ ತಾತನನ್ನ ಕಾಪಾಡಿ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ಬೇಕು ಅಂತ ಹೊರಟಾಗ ಸುಮ್ಮನಿರು ದೇವ್, ಇದು ದೇವಸ್ಥಾನ, ಇಲ್ಲಿ ಆ ರೀತಿ ಏನೂ ಮಾಡಬೇಡ ಅಂತ ಹೇಳಿ ದೇವರ ಗುಡಿಯ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆತ ಕಡೆ ಇಷ್ಟ ಇಲ್ಲದ ಮದುವೆಗೆ ಪವಿತ್ರ ವಿರೋಧಿಸ್ತಾಳೆ. ಆದರೆ ಇಲ್ಲಿ ಮನೋಜ್ ಮಾತ್ರ ತಾಳಿ ಕಟ್ಟೇ ತೀರ್ತೀನಿ ಅಂತ ಹೇಳಿದಾಗ ನನ್ನ ಜೀವ ಹೋಗುತ್ತೆ ಹೊರತು ನಿನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಪವಿತ್ರ ಹೇಳ್ತಾಳೆ. ಆಗ ಆತ ಹೇಳುದು ಒಂದೇ ಮಾತು, ನಿಂದಲ್ಲ ಜೀವ ಹೋಗೋದು, ಅಲ್ಲಿ ನೋಡು ನಿನ್ನ ಜೀವ ಇಟ್ಕೊಂಡಿರೋ ನಿನ್ನ ತಾತ ತಮ್ಮಂದು ಅಂತ ಹೇಳ್ತಾರ. ಆಗ ಇಲ್ಲಿ ಪವಿತ್ರ ತಲೆ ಬಾಗಿ ಕುಳಿತುಕೋಬೇಕಾಗಿದೆ. ಇಷ್ಟ ಇಲ್ಲದ ಮದುವೆಗೆ ಕರುಳುಂಟಿ ಕೂತ್ಕೋಬೇಕಾಗದ. ತದನಂತರ ಇಲ್ಲಿ ಹಾರವನ್ನು ಬದಲಾಯಿಸ್ಕೋತಾರೆ. ಇಲ್ಲಿ ಪವಿತ್ರಾಗೆ ಇಷ್ಟ ಇಲ್ಲ ಅಂದರೂ ಕೂಡ ಮದುವೆಗೆ ಒಪ್ಕೊಂಡಿದ್ದಾಳೆ, ಬಿಕಾಸ್ ತನ್ನ ತಾತ ತಮ್ಮಂಗೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ. ನಂತರ ಇಲ್ಲಿ ಮನೋಜ್ ಹೋಗಿದ್ದ ಒಂದು ಮಾಂಗಲ್ಯಕ್ಕೆ ಎಲ್ಲರ ಆಶೀರ್ವಾದ ತಗೊಂಡು ತಾಳಿ ಕಟ್ತೀನಿ ಅಂತ ಎಲ್ರಿಗೂ ಕೂಡ ತೋರಿಸ್ತಾ ತಾಳಿ ಕಟ್ಟುವುದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ಪವಿತ್ರ ಕಣ್ಣೀರು ಹಾಕ್ತಾ ತಲೆ ಬಗ್ಗೆ ಕೂತ್ಕೊಂಡಿದ್ದಾಳೆ. ಅದರ ನಡುವೆ ಅಲ್ಲಿಗೆ ಬಂದು ದೇವ್ ಕೊನೆಗೂ ಕೂಡ ಹಿಂಬದಿಯಿಂದ ಪವಿತ್ರ ಕೊರಳಿಗೆ 3 ಗಂಟನ್ನ ಹಾಕಿ ಬಿಡ್ತಾರ. ಇಲ್ಲಿ ಪವಿ ಅನ್ಕೋತಾಳೆ ಮನೋಜ್ ಜೊತೆ ನನ್ನ ಮದುವೆ ನಡೆದೇ ಹೋಯ್ತು ಅಂತ. ಆದರೆ ಮದುವೆ ಆಗಿದ್ದು ದೇವ್ದು. ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅಚ್ಚರಿಯಿಂದ ನೋಡ್ತಿದ್ದಾರೆ. ಅಲ್ಲಿ ಪವಿತ್ರ ತಂದೆ ಕೂಡ ಬರ್ತಾರೆ, ನೋಡಿದ್ದೆ ಅಚ್ಚರಿ ಆಗ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ದೇವ್ ಪವಿತ್ರಾಳನ್ನ ತನ್ನ ತಮ್ಮನಿಗೋಸ್ಕರ ಮದುವೆ ಆಗ್ತಾರ. ಆದರೆ ಅಲ್ಲಿ ರಾಧಿಕಾ ಅವರು ನನ್ನ ಮಗನ ಸಾವಿಗೆ ಕಾರಣ ಆದ ಪವಿತ್ರ ಹೆಸರನ್ನ ಕೂಡ ಎತ್ತಬಾರ್ದು ಅಂತ ಹೇಳಿದ್ರು. ಆದರೆ ಇವತ್ತು ಹಾಗೆ ಆ ಮನೆ ಸುಸಿಯಾಗಿ ಕಾಲಿಡುವ ಸಂದರ್ಭ ಬಂದದ. ಈ ಕಡೆ ಪವಿತ್ರ ಇಲ್ಲದ ಮದುವೆಯನ್ನ ಒಪ್ಕೋತಾಳ, ದೇವ್ನ ಗಂಡ ಅಂತ ಒಪ್ಕೋತಾಳ. ಇಲ್ಲಿ ದೇವ್ ಪವಿತ್ರಾಳನ್ನ ಕರ್ಕೊಂಡು ಮನೆಗೆ ಹೋಗ್ತಾರ. ಏನಾಗತ್ತೆ ಮುಂದಿನ ವಿಡಿಯೋ